ಒಂದು ಹೆಣ್ಣಾಗಿ ಯಂತ್ರ ರಿಪೇರಿ ಮಾಡುತ್ತೀಯಾ ಎಂದು ವ್ಯಂಗ್ಯ ಮಾಡಿದ ಮಾವ. ನಂತರ ಸೊಸೆ ದೊಡ್ಡ ಪವಾಡ ಮಾಡಿದಳು. ಎಲ್ಲವೂ ಮುಗಿದು ಹೋಯಿತು ಮಗನೇ, ಎಲ್ಲವೂ ಮುಗಿಯಿತು. 3 ದಿನಗಳಿಂದ ಈ ಹಳೆಯ ಮಷಿನ್ ಒಂದು ಹನಿ ನೀರನ್ನು ಹೊರ ಹಾಕುತ್ತಿಲ್ಲ. ನನ್ನ ಪರಿಶ್ರಮ, ನನ್ನ ತಂದೆ ತಾತಂದಿರ ಈ ಜಮೀನು ಎಲ್ಲವೂ ಈ ಬಿಸಿಲಿನಲ್ಲಿ ಸುಟ್ಟು ಬೂದಿಯಾಗುತ್ತಿದೆ. ಅಪ್ಪಾಜಿ, ನಗರದಿಂದ ಆ ಮೆಕ್ಯಾನಿಕ್ ಬಂದಿದ್ದ. ಮೋಟಾರ್ ಪೂರ್ತಿಯಾಗಿ ಹಾಳಾಗಿದೆ ಎಂದು ಹೇಳುತ್ತಿದ್ದಾನೆ. ಹೊಸ ಮೋಟರನ್ನೇ ಹಾಕಬೇಕಂತೆ. 20,000 ರೂಪಾಯಿ ಖರ್ಚಾಗುತ್ತದೆ. 20,000 ರೂಪಾಯಿ ಎಲ್ಲಿಂದ ತರಲಿ? ಸಾಲಗಾರನ ಸಾಲ ನನ್ನ ಚರ್ಮ ಮಾರಿ ತೀರಿಸಬೇಕೇ? ದೇವರೇ, ನನ್ನನ್ನು ಸಾಯಿಸಿಬಿಡು. ಪ್ರತಿ ವರ್ಷದ ಇದೇ ನಾಟಕಕ್ಕಿಂತ ಈ ಹೊಲಕ್ಕೆ ಬೆಂಕಿ ಹಚ್ಚಿಬಿಡು. ನಮ್ಮ ನರಗಳ ರಕ್ತವನ್ನು ಒಣಗಿಸಿಬಿಡು. ಅಪ್ಪಾಜಿ, ಬಿಸಿಲು ಬಹಳ ಜೋರಾಗಿದೆ. ನಿಮ್ಮ ಗಂಟಲು ಒಣಗುತ್ತಿರಬಹುದು. ಸ್ವಲ್ಪ ನೀರು ಕುಡಿಯಿರಿ. ನನಗೆ ನೀರು ಕುಡಿಸಬೇಡ, ನನ್ನ ಹೊಲಕ್ಕೆ ನೀರು ಬೇಕು. ಮೀರಾ, ಇಲ್ಲಿಂದ ಹೋಗು. ಹೆಂಗಸರಿಗೆ ಹೊಲದಲ್ಲಿ ಏನು ಕೆಲಸ? ಮನೆಗೆ ಹೋಗಿ ಒಲೆ ಹಚ್ಚು. ನೀನು ಇಲ್ಲಿಂದ ಹೋಗು ಮೀರಾ. ಅಪ್ಪಾಜಿ ಮೊದಲೇ ಸಿಟ್ಟಿನಲ್ಲಿದ್ದಾರೆ. ಅವರ ಸ್ಥಿತಿ ನೋಡುತ್ತಿದ್ದೀಯಲ್ಲ. ಮನೆಗೆ ಹೊರಟು ಹೋಗು. ಅಪ್ಪಾಜಿ, ಇದರ ಮೋಟಾರ್ ಹಾಳಾಗಿಲ್ಲ. ಕೇವಲ ಶಾಫ್ಟ್ ಜಾಮ್ ಆಗಿದೆ ಮತ್ತು ಕಾಯಿಲ್ ಸುಟ್ಟು ಹೋಗಿದೆ. ಒಂದು ವೇಳೆ ನಾವು ಇದರಲ್ಲಿ... ಮಗಳೇ, ಇದೇನು ಬಂಡತನ? ನೀನು ಈ ಪಂಪನ್ನು ಮುಟ್ಟುತ್ತಿದ್ದೀಯಾ? ನನ್ನ ಮನೆಯ ಹೆಂಗಸರು ಈಗ ಮೆಕ್ಯಾನಿಕ್ ಕೆಲಸ ಮಾಡುವರೆ? ಇದನ್ನೇನಾ ನಿನ್ನ ತಂದೆ ನಿನಗೆ ಕಲಿಸಿದ್ದು? ಅಪ್ಪಾಜಿ, ನಾನು ನನ್ನ ತಂದೆಯ ಗ್ಯಾರೇಜ್ನಲ್ಲಿ ಬಾಲ್ಯ ಕಳೆದಿದ್ದೇನೆ. ಆಟಿಕೆಗಳ ಬದಲಿಗೆ ಸ್ಪ್ಯಾನರ್ ಮತ್ತು ಸುತ್ತಿಗೆಯೊಂದಿಗೆ ಆಟವಾಡಿದ್ದೇನೆ. ನಾನು ಇದನ್ನು ಸರಿಪಡಿಸಬಲ್ಲೆ. ನಮಗೆ 20,000ದ ಅಗತ್ಯವಿಲ್ಲ. ನನಗೆ ಬರೀ ಕೆಲವು ಉಪಕರಣಗಳನ್ನು ನೀಡಿ. ಬಾಯಿ ಮುಚ್ಚು. ನೀನು ಈ ಮನೆಯ ಗೌರವ, ರಸ್ತೆ ಬದಿಯ ಮೆಕ್ಯಾನಿಕ್ ಅಲ್ಲ. ಇಂದಿನ ನಂತರ ನೀನು ಯಾವುದಾದ್ರೂ ಮಷಿನ್ ಮುಟ್ಟಿದರೆ ಈ ಮನೆಯ ಬಾಗಿಲು ನಿನಗೆ ಸದಾಕಾಲಕ್ಕೂ ಮುಚ್ಚಲ್ಪಡುತ್ತದೆ. ತಿಳಿದುಕೋ. ಅಪ್ಪಾಜಿ, ಶಾಂತರಾಗಿ. ಅವಳಿಗೆ ತಿಳುವಳಿಕೆ ಇಲ್ಲ. ಮೀರಾ, ನಿನಗೆ ಹುಚ್ಚು ಹಿಡಿದಿದೆಯೇ? ನಡಿ ಇಲ್ಲಿಂದ. ಹೆಂಗಸರ ಕೆಲಸ ಮಷಿನ್ ಸರಿಪಡಿಸುವುದಲ್ಲ. ಒಳಗಡೆ ನಡಿ. ಮನೆಗೆ ಬಂದ ಶಿವ ಹೇಳಿದ, ನಿನಗೆ ಇಂದು ಹೊಲದಲ್ಲಿ ಇದೆಲ್ಲ ಮಾತನಾಡುವ ಅಗತ್ಯವೇನಿತ್ತು? ಸಾಲದ ಕಾರಣ ಅಪ್ಪಾಜಿಯ ಪ್ರಾಣವೇ ಹೋಗುತ್ತಿದೆ. ನಿನಗೆ ನಿನ್ನ ಕಲೆ ಪ್ರದರ್ಶಿಸಬೇಕೇ? ನನಗೆ ಕಲೆ ತೋರಿಸುವ ಹಂಬಲವಿಲ್ಲ ಶಿವ. ಬೆಳೆ ಒಣಗುತ್ತಿದೆ. ನೀರು ಸಿಗದಿದ್ದರೆ ನಾವೆಲ್ಲರೂ ಹಸಿವಿನಿಂದ ಸಾಯುತ್ತೇವೆ. ಆ ಪಂಪನ್ನು ನಾನು ಕೇವಲ 2 ಗಂಟೆಯಲ್ಲಿ ಚಾಲು ಮಾಡಬಲ್ಲೆ. ನನಗೆ ಕೇವಲ ಒಂದು ಅವಕಾಶ ನೀಡಿ. ಅವಕಾಶವೇ? ಅಪ್ಪಾಜಿ ನಿನ್ನ ಕೈಯಲ್ಲಿ ಉಪಕರಣಗಳನ್ನು ಕಂಡರೆ ಅವರು ಬದುಕಿರುವಾಗಲೇ ತಮಗೆ ತಾವೇ ಬೆಂಕಿ ಹಚ್ಚಿಕೊಳ್ಳುತ್ತಾರೆ. ಅವರ ಗೌರವ ಅವರ ಪ್ರಾಣಕ್ಕಿಂತ ದೊಡ್ಡದು. ನೀನು ಗ್ಯಾರೇಜ್ ನೋಡಿದ್ದನ್ನು ಮರೆತು ಬಿಡು. ನೀನು ಕೇವಲ ಈ ಮನೆಯ ಸೊಸೆ. ಈಗ ಮಲಗು. ಮಾರನೇ ದಿನ ಬೆಳಗಾಗುವ ಮೊದಲು ಮೀರಾ ಹೊಲಕ್ಕೆ ಹೋದಳು. ನನ್ನನ್ನು ಕ್ಷಮಿಸಿ ಅಪ್ಪಾಜಿ, ಆದರೆ ಈ ಹೊಲವನ್ನು ಸಾಯಲು ಬಿಡುವುದಿಲ್ಲ. ಈ ಮಣ್ಣು ನಿಮ್ಮ ಪ್ರಾಣವಾಗಿದೆ. ಹೌದು. ಇನ್ನು ಸ್ವಲ್ಪ ಕಾಯಿಲ್. ಹೌದು, ಇಲ್ಲೇ ಇದೆ. ಈ ವಯರ್. ಹೌದು, ಇದೇ ವಯರ್ ಸುಟ್ಟು ಹೋಗಿದೆ. ಇದನ್ನು ಬೈಪಾಸ್ ಮಾಡಬೇಕಾಗುತ್ತದೆ. ಅಪ್ಪ ಕಲಿಸಿದ್ದರು. ತಾಮ್ರದ ದಪ್ಪ ವಯರ್. ಮೀರಾ ತನಗೆ ತಾನೇ ಹೇಳಿಕೊಂಡಳು. ಬೆಳಿಗ್ಗೆ ದೀನಾನಾಥ್ ಹೇಳಿದರು, ಗೊತ್ತಿಲ್ಲ ಏಕೆ ಮನಸ್ಸು ಗಾಬರಿಯಾಗುತ್ತಿದೆ. ಮಗನೇ, 1 ಲೋಟ ನೀರು ಕೊಡು. ಗಂಟಲು ಒಣಗುತ್ತಿದೆ. ಅರೆ, ಎಲ್ಲರೂ ಮಲಗಿದ್ದೀರಾ? ಈ ಮನೆಯಲ್ಲಿ ಯಾರಾದರೂ ಜೀವಂತವಾಗಿದ್ದೀರಾ? ಅಥವಾ ಎಲ್ಲರೂ ಹೊಲದ ಜೊತೆಯಲ್ಲಿ ಸತ್ತು ಹೋದರಾ? ಏನಾಯಿತು ಅಪ್ಪಾಜಿ? ನಿಮ್ಮ ಆರೋಗ್ಯ ಸರಿಯಿದೆಯೇ? ನೀರು ಎಲ್ಲಿದೆ? ಮತ್ತು ನನ್ನ ಸೊಸೆ ಎಲ್ಲಿದ್ದಾಳೆ? ಈ ಮನೆಯ ಒಲೆ ಆರಿ ಹೋಯಿತೆ? ಇಷ್ಟೊಂದು ಕತ್ತಲೆಯಲ್ಲಿ ಸದ್ದಿಲ್ಲದ ಮೌನವಿದೆಯಲ್ಲ. ಮೀರಾ, ಮೀರಾ ಇಲ್ಲೇ ಮಲಗಿದ್ದಳಲ್ಲ ಅಪ್ಪಾಜಿ. ಮೀರಾ ಕೋಣೆಯಲ್ಲಿ ಇಲ್ಲವಲ್ಲ. ಏನು ಬಡಬಡಿಸುತ್ತಿದ್ದೀಯಾ? ಇಷ್ಟು ರಾತ್ರಿಯಲ್ಲಿ ಮನೆಯ ಸೊಸೆ ಎಲ್ಲಿಗೆ ಹೋಗುವಳು? ಆ ಹೊಲದಲ್ಲಿ ಯಾರ ಬೆಳಕದು? ಅಲ್ಲಿ ಯಾರಿದ್ದಾರೆ? ಯಾರಾದರೂ ಕಳ್ಳರು ಮೋಟಾರ್ ಕದಿಯಲು ಬಂದಿದ್ದಾರಾ? ಅಪ್ಪಾಜಿ, ನೀವು ಇಲ್ಲೇ ಇರಿ. ನಾನು ಹೋಗಿ ನೋಡುತ್ತೇನೆ. ನಾನು ಕೂಡ ಬರುವೆ. ನಾನು ಬದುಕಿರುವವರೆಗೆ ನನ್ನ ಹೊಲಕ್ಕೆ ಯಾರೂ ಕಾಲಿಡಲು ಸಾಧ್ಯವಿಲ್ಲ. ಜೋಡಣೆಯಾಯಿತು. ಶಾಫ್ಟ್ ಕೂಡ ಫ್ರೀ ಆಯಿತು. ಈಗ ಬರೀ ಈ ಸ್ವಿಚ್ ಹಾಕಬೇಕು. ಹೇ ಭಗವಂತ, ನನ್ನ ಮಾನ ಉಳಿಸು. ನಿಲ್ಲು ನಿಲ್ಲು, ಕುಲಗೆಟ್ಟವಳೆ. ಮೀರಾ, ನಿನಗೆ ಬುದ್ಧಿ ಕೆಟ್ಟಿದೆಯೇ? ಇಲ್ಲಿ ಏನು ಮಾಡುತ್ತಿದ್ದೀಯಾ? ನನ್ನ ಮಾತನ್ನು ಮೀರಿ ಈ ಮಷಿನ್ ಮುಟ್ಟಿದ್ದೀಯಾ? ಹೆಣ್ಣಾಗಿ ನನ್ನ ಆಜ್ಞೆಯ ಮೇಲೆ ಸವಾರಿ ಮಾಡುವೆಯಾ? ನಿನ್ನ ಕೈಯಲ್ಲಿರುವ ಈ ಸ್ಪ್ಯಾನರ್, ಈ ಗ್ರೀಸ್, ಇವು ನನ್ನ ಗೌರವಕ್ಕೆ ಹಚ್ಚಿದ ಮಸಿ. ಇದನ್ನು ನೀನು ಇಂದು ನನ್ನ ಮುಖಕ್ಕೆ ಹಚ್ಚಿದ್ದೀಯಾ? ಅಪ್ಪಾಜಿ, ನನ್ನ ಮಾತು ಕೇಳಿ. ಮೋಟಾರ್ ಸರಿಯಾಗಿದೆ. ಕೇವಲ 1 ಬಾರಿ ಚಾಲು ಮಾಡಲು ಬಿಡಿ. ಆಗ ನಮ್ಮ ಹೊಲ ಉಳಿಯುತ್ತದೆ. ಒಬ್ಬ ಹೆಣ್ಣಿನ ಉಪಕಾರದಿಂದ ಉಳಿಯುವ ಬೆಳೆ ನನಗೆ ಬೇಡ. ಆ ಮಷಿನ್ನಿಂದ ದೂರ ಸರಿ. ಇಲ್ಲದಿದ್ದರೆ ಇಂದು ಈ ಲಾಠಿಯಿಂದ ನಿನ್ನ ತಲೆ ಮೇಲೆ ಹೊಡೆಯುತ್ತೇನೆ. ಹೊಡೆಯಿರಿ ಅಪ್ಪಾಜಿ, ಆದರೆ ನಾನು ಈ ಮಷಿನ್ ಚಾಲು ಮಾಡಿಯೇ ತೀರುತ್ತೇನೆ. ದೂರ ಸರಿ ಅಂದೆ. ಇಂದು ನಿನ್ನ ಈ ಹಠವನ್ನು ನಾನು ಮುರಿಯುತ್ತೇನೆ. ಅಪ್ಪಾಜಿ, ಇದು ತಪ್ಪು. ನೋಡಿ ಅಪ್ಪಾಜಿ, ನೀರು. ಮೋಟಾರ್ ಚಾಲುವಾಯಿತು ಅಪ್ಪಾಜಿ. ನಮ್ಮ ಬೆಳೆ ಉಳಿಯಿತು. ನಾನು ಹೇಳಿದ್ದೇನಲ್ಲ, ಇದು ಹಾಳಾಗಿಲ್ಲ. ಕೇವಲ ಒಂದು ಸಣ್ಣ ತೊಂದರೆ ಇತ್ತು. ಈಗ ನಮ್ಮ ಹೊಲ ಸಾಯುವುದಿಲ್ಲ. ಒಣಗಿದ ಭೂಮಿ ಪ್ರತಿ ಹನಿಯನ್ನು ತನ್ನೊಳಗೆ ಹೀರಿಕೊಳ್ಳುತ್ತಿದೆ. ಬಿರುಕುಗಳಲ್ಲಿ ನೀರು ಇಳಿಯುತ್ತಿದೆ.
ಇದನ್ನು ಬಂದ್ ಮಾಡು. ಏನು ಹೇಳುತ್ತಿದ್ದೀರಿ ಅಪ್ಪಾಜಿ? 3 ದಿನದ ನಂತರ ನೀರು ಬಂದಿದೆ. ನಾನು ಹೇಳುತ್ತಿದ್ದೇನೆ ಬಂದ್ ಮಾಡು ಎಂದು. ಯಾವ ನೀರಿನಲ್ಲಿ ನನ್ನ ಗೌರವ ಮುಳುಗಿ ಹೋಗುತ್ತದೋ ಆ ನೀರು ನನ್ನ ಬೆಳೆಗೆ ವಿಷವಾಗುತ್ತದೆ. ಇಲ್ಲ ಅಪ್ಪಾಜಿ, ನೀವು ಹೀಗೆ ಮಾಡಲು ಸಾಧ್ಯವಿಲ್ಲ. ಈ ನೀರು ಬರೀ ನಿಮ್ಮ ಹಠವಲ್ಲ, ಇದು ನಮ್ಮ ಮನೆಯ ರೊಟ್ಟಿಯಾಗಿದೆ. ರೊಟ್ಟಿ ಹೇಗೆ ಸಂಪಾದಿಸಬೇಕು ಎಂದು ನೀನು ನನಗೆ ಕಲಿಸುವೆಯಾ? ನನ್ನ ತಂದೆ ತಾಯಂದಿರು ರಕ್ತ ಸುರಿಸಿ ಈ ಹೊಲವನ್ನು ಬೆಳೆಸಿದ್ದಾರೆ. ಒಬ್ಬ ಹೆಣ್ಣಿನ ಗ್ರೀಸ್ ಅಂಟಿದ ಕೈಗಳ ಉಪಕಾರ ಪಡೆದು ನಾನು ಹಳ್ಳಿಯವರಿಗೆ ಯಾವ ಮುಖ ತೋರಿಸಲಿ? ಹಳ್ಳಿಯವರು ಹೊಲ ಉಳಿಸಲು ಬರುವುದಿಲ್ಲ ಅಪ್ಪಾಜಿ. ಸಾಲಗಾರ ಬಾಗಿಲಲ್ಲಿ ನಿಂತು ಬೈಯುವಾಗ ಹಳ್ಳಿಯವರು ಕಿವಿ ಮುಚ್ಚಿಕೊಳ್ಳುತ್ತಾರೆ. ನಾನು ನಿಮ್ಮ ಗೌರವವನ್ನು ಕಳೆದಿಲ್ಲ. ನಿಮ್ಮ ಪೇಟ ಸಾಲಗಾರನ ಪಾದಕ್ಕೆ ಬೀಳದಂತೆ ಉಳಿಸಿದ್ದೇನೆ. ಅಪ್ಪಾಜಿ, ಮೀರಾ ಸತ್ಯ ಹೇಳುತ್ತಿದ್ದಾಳೆ. ಮೋಟಾರ್ ನಡೆಯಲು ಬಿಡಿ. ಬೆಳಿಗ್ಗೆಯವರೆಗೆ ಹೊಲ ತುಂಬುತ್ತದೆ. ನಾವು ಬಚಾವಾಗುತ್ತೇವೆ. ನೀನು ಕೂಡ ಈ ಕುಲಗೆಟ್ಟವಳ ಮಾತನ್ನೇ ಆಡುತ್ತಿದ್ದೀಯಾ? ಈ ಮನೆ ನನ್ನದು, ಈ ಹೊಲ ನನ್ನದು. ಇಲ್ಲಿ ಬರೀ ನನ್ನ ನಿಯಮಗಳು ನಡೆಯುತ್ತವೆ. ಯಾವ ಮಷಿನ್ ನನ್ನ ಸೊಸೆಯನ್ನು ನನ್ನ ವಿರುದ್ಧ ನಿಲ್ಲಿಸುತ್ತದೋ ಆ ಮಷಿನ್ ನನ್ನ ಹೊಲದಲ್ಲಿ ನಡೆಯುವುದಿಲ್ಲ. ನೀವು ಬಹಳ ದೊಡ್ಡ ರೈತರಿರಬಹುದು ಅಪ್ಪಾಜಿ, ಆದರೆ ನೀವು ನಿಮ್ಮ ಮಣ್ಣನ್ನು ಪ್ರೀತಿಸುವುದಿಲ್ಲ. ನೀವು ಬರೀ ನಿಮ್ಮ ಅಹಂಕಾರವನ್ನು ಪ್ರೀತಿಸುತ್ತೀರಿ. ಇಂದು ನೀವು ಬರೀ ಮೋಟಾರ್ ಬಂದ್ ಮಾಡಿಲ್ಲ, ಇಂದು ನೀವು ನಿಮ್ಮ ಸ್ವಂತ ಮಗನ ಗಂಟಲು ಹಿಸುಕಿದ್ದೀರಿ. ಶಿವ, ಈ ಹೆಂಗಸನ್ನು ಕರೆದುಕೊಂಡು ಈಗಲೇ ಮನೆಗೆ ನಡಿ. ನಾಳೆ ಬೆಳಿಗ್ಗೆಯವರೆಗೆ ಇವಳು ಈ ಮನೆಯಲ್ಲಿ ಕಂಡರೆ ನಾನು ಇದೇ ಒಣಗಿದ ಬಾವಿಗೆ ಹಾರಿ ಪ್ರಾಣ ಬಿಡುತ್ತೇನೆ. ನೋಡು, ನೀರು ಈ ಮಣ್ಣನ್ನು ಮುಟ್ಟುವ ಮೊದಲೇ ಮತ್ತೆ ಒಣಗಿ ಹೋಯಿತು. ನನ್ನನ್ನು ಕ್ಷಮಿಸಿಬಿಡು ಮೀರಾ. ಅಪ್ಪಾಜಿಯವರ ಹಠದ ಮುಂದೆ ನಾನು ಅಸಹಾಯಕ. ಅಸಹಾಯಕರು ನೀವಲ್ಲ ಶಿವ, ನಿಮ್ಮ ಆಲೋಚನೆಗಳು. ನಾನು ನಿಮ್ಮ ಹೊಲ ಉಳಿಸಿದರೆ ನೀವು ನನಗೆ ಶಬಾಷ್ ಎನ್ನುತ್ತೀರಿ ಎಂದು ನನಗೆ ಅನಿಸಿತು. ಆದರೆ ನಿಮಗೆ ಹೆದರಿಕೆ ಏನೆಂದರೆ ಈ ಮನೆಯ ಇಬ್ಬರು ಗಂಡಸರಿಗೆ ಸಾಧ್ಯವಾಗದಿದ್ದದ್ದನ್ನು ಒಬ್ಬ ಹೆಣ್ಣು ಮಾಡಿಬಿಟ್ಟಳು ಎಂಬುದು. ಹಾಗಲ್ಲ ಮೀರಾ, ನಾನು ನಿನ್ನನ್ನು ಗೌರವಿಸುತ್ತೇನೆ. ಆದರೆ ಅಪ್ಪಾಜಿ ಪ್ರಾಣ ಬಿಡುತ್ತಾರೆ. ನಾವು ಬೆಳಿಗ್ಗೆ ಅಪ್ಪಾಜಿಯವರ ಹತ್ತಿರ ಕ್ಷಮೆ ಕೇಳೋಣ. ಇನ್ನು ಮುಂದೆ ಇಂತಹ ತಪ್ಪು ಮಾಡುವುದಿಲ್ಲ ಎಂದು ಹೇಳಿಬಿಡು. ಎಲ್ಲವೂ ಸರಿಯಾಗುತ್ತದೆ. ಒಪ್ಪಿಕೋ ಮೀರಾ. ಯಾವ ವಿಷಯಕ್ಕೆ ಕ್ಷಮೆ ಶಿವ? ನನ್ನ ಮನೆಯನ್ನು ಉಳಿಸಿದ್ದಕ್ಕಾ, ಅಥವಾ ನನ್ನ ಮಿದುಳಿನಲ್ಲಿ ಬರೀ ಸಗಣಿ ತುಂಬಿಲ್ಲ ಎನ್ನುವುದಕ್ಕಾ? ನಾನು ಆ ಮೋಟಾರ್ಗೆ ಜೀವ ನೀಡಿದ್ದೇನೆ. ಇದಕ್ಕಾಗಿ ನಾನು ಕ್ಷಮೆ ಕೇಳುವುದಿಲ್ಲ. ಹಾಗಾದರೆ ನೀನು ನಿಜವಾಗಿಯೂ ನಾಳೆ ಬೆಳಿಗ್ಗೆ ಈ ಮನೆ ಬಿಟ್ಟು ಹೋಗುವೆಯಾ? ನನ್ನ ಗತಿಯೇನು? ಈ ಕುಟುಂಬದ ಗತಿಯೇನು? ನೀನು ಹೋದರೆ ಎಲ್ಲವೂ ಚೂರಾಗುತ್ತದೆ. ನಾನು ಒಬ್ಬಂಟಿಯಾಗಿ ಏನು ಮಾಡಲಿ? ನಿಮ್ಮ ಹಾಡು ಅದೇ ಆಗುತ್ತದೆ ಶಿವ. ಕಳೆದ 3 ದಿನಗಳಿಂದ ಏನು ಆಗುತ್ತಿತ್ತೋ ಅದೇ. ಒಣಗಿದ ಹೊಲ, ಅಪ್ಪಾಜಿಯವರ ಕೆಮ್ಮು ಮತ್ತು ಸಾಲಗಾರನ ಬೈಗುಳ. ಯಾವ ಮನೆ ನನ್ನ ಅರ್ಹತೆಯನ್ನು ಬಂಡತನ ಎಂದು ತಿಳಿಯುತ್ತದೋ ಆ ಮನೆಯಲ್ಲಿ ನಾನು ಉಸಿರುಗಟ್ಟಿ ಸಾಯುವುದಿಲ್ಲ. ಹೋಗುತ್ತಿದ್ದೇನೆ ಅಪ್ಪಾಜಿ. ನಿಮ್ಮ ಕಪಟ ಗೌರವಕ್ಕೆ ಶುಭವಾಗಲಿ. ಅಂತಿಮವಾಗಿ ಒಂದು ಮಾತು ಹೇಳುವೆ. ಈ ಹೊಲ ಇಂದು ನನ್ನ ಬಳೆಗಳಿಂದಲ್ಲ, ನಿಮ್ಮ ಈ ಅಹಂಕಾರದಿಂದ ಬಂಜರಾಗುತ್ತದೆ. ಹೊರಟು ಹೋಗು ಇಲ್ಲಿಂದ. ಇನ್ನೊಂದು ಶಬ್ದ ಮಾತನಾಡಿದರೆ ಈ ಲಾಠಿ ನನ್ನ ಕೈಯಲ್ಲೇ ಇದೆ. ಕೊಲ್ಲುವಿರಾ? ನೀವು ನನ್ನನ್ನು ಅಂದೇ ಕೊಂದು ಹಾಕಿದ್ದೀರಿ. ಯಾವಾಗ ನನ್ನ ಪುಸ್ತಕಗಳನ್ನು ಸುಟ್ಟು ನನ್ನನ್ನು ಒಲೆಯ ಹೊಗೆಗೆ ತಳ್ಳಿದ್ದೀರೋ ಅಂದೇ ನಾನು ಸತ್ತು ಹೋಗಿದ್ದೇನೆ. ಆದರೆ ನೆನಪಿಡಿ, ಇಂದು ಈ ಬಾಗಿಲಿನಿಂದ ಒಬ್ಬ ಸೊಸೆ ಹೋಗುತ್ತಿಲ್ಲ. ಈ ಮನೆಯ ಅಂತಿಮ ಆಸರೆ ಹೋಗುತ್ತಿದೆ. ವಾ ದೀನಾನಾಥ್ ವಾ. ಸೊಸೆಯನ್ನು ಹೊರಹಾಕುವ ಅವಸರದಲ್ಲಿದ್ದೀಯಲ್ಲ, ಮೊದಲು ನನ್ನ ಲೆಕ್ಕ ಚುಕ್ತ ಮಾಡು. ಇಲ್ಲದಿದ್ದರೆ ಇಂದು ಮೊದಲು ನೀನು ಈ ಮನೆಯಿಂದ ಹೊರಬೀಳುತ್ತೀಯ. ಸೊಸೆ ಆಮೇಲೆ ಹೋಗುತ್ತಾಳೆ. ಗಜೇಂದ್ರ, ಇಂದಿನ ದಿನ ಹಾಳು ಮಾಡಬೇಡ. ನಾನು ಹೇಳಿದ್ದೇನಲ್ಲ, 2 ದಿನ ಸಮಯ ಕೊಡು. ಮೋಟಾರ್ ಸರಿಪಡಿಸಲು ನೀಡಿದ್ದೇನೆ. ಬೆಳೆಗೆ ನೀರು ಹತ್ತಿದ ತಕ್ಷಣ ನಿನ್ನ ಹಣ ನೀಡುವೆ. ಸಮಯ ಮುಗಿಯಿತು ಮುದಿ ಮನುಷ್ಯನೇ. ನಿನ್ನ ಪಂಪ್ ಹಾಳಾಗಿದೆ ಮತ್ತು ನಿನ್ನ ಹೊಲ ಒಣಗಿ ಹೋಗಿದೆ. ಈಗೋ ಬ್ಯಾಂಕ್ನ ನೋಟಿಸ್ ತಗೋ. ಇಂದಿನಿಂದ ಈ ಜಮೀನು ಮತ್ತು ಈ ಮನೆ ನನ್ನದು. ಏ ಹುಡುಗರೆ, ಇವರ ಸಾಮಾನನ್ನೆಲ್ಲ ಹೊರಗೆ ಹಾಕಿ. ಇಂದು ಈ ಅಂಗಳದಲ್ಲಿ ನನ್ನ ಡೇರೆ ಹೂಡುತ್ತೇನೆ. ಗಜೇಂದ್ರ, ನಿನ್ನ ಕೈ ಹಿಂದೆ ಇರಿಸಿಕೋ. ನನ್ನ ಮಾವನನ್ನು ಮುಟ್ಟುವ ಧೈರ್ಯ ನಿನಗೆ ಹೇಗೆ ಬಂತು? ಅರೆ ವಾ, ದೊಡ್ಡ ಲಲಿತೆಯಂತೆ ಮಾತನಾಡುತ್ತಿದ್ದೀಯಲ್ಲ. ನೀನು ಮನೆ ಬಿಟ್ಟು ಹೋಗುವ ಸಮಯವಾಗಿತ್ತಲ್ಲವೇ? ಹೋಗು ಇಲ್ಲಿಂದ. ನನ್ನ ದಾರಿಗೆ ಅಡ್ಡ ಬರಬೇಡ. ಮೋಟಾರ್ ಹಾಳಾಗಿಲ್ಲ ಗಜೇಂದ್ರ. ಆ ಮೋಟಾರನ್ನು ನಿನ್ನೆ ರಾತ್ರಿ ನಾನೇ ಸ್ವತಃ ನನ್ನ ಕೈಯಿಂದ ಚಾಲು ಮಾಡಿದ್ದೇನೆ. ಎಲ್ಲಿಯವರೆಗೆ ನನ್ನ ಕೈಗಳಲ್ಲಿ ಜೀವವಿದೆಯೋ ಈ ಹೊಲ ಮತ್ತು ಈ ಮನೆಯನ್ನು ಹರಾಜಾಗಲು ನಾನು ಬಿಡುವುದಿಲ್ಲ. ಮೋಟಾರ್ ನೀನು ಚಾಲು ಮಾಡಿದ್ದೀಯಾ? ಅರೆ ದೀನಾನಾಥ್, ನಿನ್ನ ಸೊಸೆ ದೊಡ್ಡ ಹಾಸ್ಯಗಾರ್ತಿಯಾಗಿದ್ದಾಳಲ್ಲ. ನಗರದ ಮೆಕ್ಯಾನಿಕ್ ಕೈಯಲ್ಲೇ ಸಾಧ್ಯವಾಗದ್ದನ್ನು ಈ ಹುಡುಗಿ ಮಾಡುವಳೆ. ಗಜೇಂದ್ರ, ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಇಲ್ಲದಿದ್ದರೆ ಇಲ್ಲಿಂದ ಜೀವಂತವಾಗಿ ಹೋಗುವುದಿಲ್ಲ, ತಿಳಿದುಕೋ. ಮೀರಾ, ಸುಮ್ಮನಾಗು. ಇವರು ನಮ್ಮನ್ನು ಕೊಂದು ಹಾಕುತ್ತಾರೆ. ನೀನು ಹೋಗು ಇಲ್ಲಿಂದ. ನಾನು ಇವರ ಪಾದ ಹಿಡಿಯುತ್ತೇನೆ. ಪಾದ ಹಿಡಿದರೆ ಸಾಲ ಮನ್ನಾ ಆಗುವುದಿಲ್ಲ ಶಿವ. ತಲೆ ಎತ್ತಿ ನಿಲ್ಲಿ, ಆಗಲೇ ಎಲ್ಲವನ್ನು ಎದುರಿಸಬಹುದು.
ಗಜೇಂದ್ರ, ನಿಮಗೆ ಏನು ಬೇಕು? ನಿಮ್ಮ ಹಣವೋ ಅಥವಾ ಈ ಜಮೀನೋ? ನನಗೆ ನನ್ನ ಹಣ ಬೇಕು. ಒಂದು ವೇಳೆ ಇಂದು ಹೊಲಕ್ಕೆ ನೀರು ಹರಿಯದಿದ್ದರೆ ನಾಳೆ ಈ ಜಮೀನು ಸದಾಕಾಲಕ್ಕೂ ಬಂಜರಾಗುತ್ತದೆ. ಬಂಜರು ಭೂಮಿಗೆ ನಾನು ಒಂದು ಕವಡೆ ಕಾಸನ್ನು ನೀಡುವುದಿಲ್ಲ. ಇಂದೇ ಕಬಳಿಸುತ್ತೇನೆ. ಹಾಗಾದರೆ ಬನ್ನಿ ನನ್ನ ಜೊತೆ ಹೊಲಕ್ಕೆ. ಈ ಕ್ಷಣ ಆ ಮೋಟಾರ್ನಿಂದ ಒಂದು ಹನಿ ನೀರು ಬರದಿದ್ದರೂ ಸಹ ಈ ಮನೆ, ಈ ಜಮೀನು ಎಲ್ಲವೂ ನಿಮಗೆ ಸೇರಲಿ. ನಾವು ಬರೀ ಒಂದು ಜೊತೆ ಬಟ್ಟೆಯಲ್ಲಿ ಇಲ್ಲಿಂದ ಹೊರಟು ಹೋಗುತ್ತೇವೆ. ಬೇಡ ಬೇಡ ಗಜೇಂದ್ರ, ಇವಳ ಮಾತು ಕೇಳಬೇಡ. ಇವಳಿಗೆ ಹುಚ್ಚು ಹಿಡಿದಿದೆ. ಮಗಳೇ, ಏನು ಮಾಡುತ್ತಿದ್ದೀಯಾ ನೀನು? ನನ್ನನ್ನು ರಸ್ತೆಗೆ ತರಬೇಡ. ಆ ಮೋಟರನ್ನು ನಾನೇ ರಾತ್ರಿ ಒಂದು ವೇಳೆ ನೀರು ಬಂದರೆ ಬೆಳೆ ಕಟಾವಿನವರೆಗೆ ನಿನಗೆ ಸಮಯ. ಒಂದು ವೇಳೆ ಬರದಿದ್ದರೆ ಇಂದು ರಾತ್ರಿ ನೀವು ರಸ್ತೆಯಲ್ಲಿ ಮಲಗಬೇಕು. ನಡೀರಿ ಹೊಲಕ್ಕೆ. ಹೇ ಹುಡುಗರೆ, ಈ ಮುದುಕನನ್ನು ಹಿಡಿಯಿರಿ. ಹಾ, ಬನ್ನಿ ಇಂಜಿನಿಯರ್ ಸೊಸೆ, ಚಾಲು ಮಾಡಿ ನಿಮ್ಮ ಈ ಮೋಟರನ್ನು. ತೋರಿಸಿ ನಿಮ್ಮ ಜಾದು. ದೇವರೇ, ಇಂದು ನನ್ನ ಮಾವನ ಅಹಂಕಾರವಲ್ಲ, ಒಬ್ಬ ರೈತನ ಗೌರವ ಪಣಕ್ಕಿಟ್ಟಿದ್ದೇನೆ. ಮಾನ ಉಳಿಸು. ನೀರು ಬರಲಿಲ್ಲ. ನಿಮ್ಮ ಜಮೀನು ಹೋಯಿತು. ಏ ಹುಡುಗರೆ, ಇವರ ಮನೆಯ ಬೀಗ ಮುರಿಯಿರಿ. ಮುಗಿಯಿತು, ಎಲ್ಲವೂ ಮುಗಿಯಿತು. ಇದು ಹೇಗೆ ಸಾಧ್ಯ? ರಾತ್ರಿಯಂತೂ ಇದು ಸಂಪೂರ್ಣವಾಗಿ ಸರಿಯಾಗಿತ್ತಲ್ಲ. ಓ, ಈ ವಯರ್ ತುಂಡಾಗಿದೆ. ನನ್ನನ್ನು ಕ್ಷಮಿಸು ದೇವರೇ, ನನ್ನನ್ನು ಕ್ಷಮಿಸು. ಈ ವಯರ್ ರಾತ್ರಿ ನನ್ನ ಲಾಠಿ ಏಟಿಗೆ ತುಂಡಾಗಿತ್ತು. ನಾನೇ ನನ್ನ ಕೈಯಿಂದ ನನ್ನ ಹೊಲದ ಗಂಟಲು ಹಿಸುಕಿದೆ. ನನ್ನ ಅಹಂಕಾರ ನನ್ನ ಮನೆಯನ್ನೇ ಹಾಳು ಮಾಡಿತ್ತು. ನಡಿ ಮುದುಕನೆ, ಸಾಕು ನಿನ್ನ ನಾಟಕ. ಹೊರಟು ಹೋಗು ನನ್ನ ಜಮೀನಿನಿಂದ. ಬಿಡಿ ಅವರನ್ನು. ಮೀರಾ, ಬೇಡ, ಕರೆಂಟ್ ಹೊಡೆಯುತ್ತದೆ. ನಿನ್ನ ಪ್ರಾಣವೇ ಹೋಗುತ್ತದೆ. ಅದನ್ನು ಮುಟ್ಟಬೇಡ ಮೀರಾ. ಅದು ಬರೀ ವಯರ್. ನೀನು ಸತ್ತು ಹೋಗುವೆ. ಶಿವ, ಆ ಕಂಬದ ಹತ್ತಿರ ಹೋಗು. ಮೇನ್ ಲೈನ್ ಬಂದ್ ಮಾಡು. ಬೇಗ ಓಡು. ಅರೆ, ತಡೆಯಿರಿ ಇವಳನ್ನು. ಇವಳು ನನ್ನ ಸಮಯ ಹಾಳು ಮಾಡುತ್ತಿದ್ದಾಳೆ. ಈ ಹೆಂಗಸನ್ನು ಹೊಲದಿಂದ ಹೊರಗೆ ಹಾಕಿ. ಎಚ್ಚರ, ನನ್ನ ಸೊಸೆಯ ಕಡೆ ಒಂದು ಹೆಜ್ಜೆ ಇಟ್ಟರೂ ಈ ಲಾಠಿ ನಿಮ್ಮ ತಲೆ ಒಡೆಯುತ್ತದೆ. ನನ್ನ ಹೊಲ ಹರಾಜಾಗಲಿ ಪರವಾಗಿಲ್ಲ, ಆದರೆ ನಾನು ಬದುಕಿರುವವರೆಗೆ ನನ್ನ ಸೊಸೆಯನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ. ಮೀರಾ, ಲೈನ್ ಕಟ್ಟಾಗಿದೆ. ಈಗ ಜೋಡಿಸಿಬಿಡು. ಹಾಂ, ಈಗ ಕೆಲಸ ಮುಗಿದಿದೆ ಶಿವ. ದೇವರ ಹೆಸರು ಹೇಳಿ ಲೈನ್ ಜೋಡಿಸು. ನೀರು ಬಂತು ಅಪ್ಪಾಜಿ, ನಮ್ಮ ಹೊಲ ಉಳಿಯಿತು. ನೀರು ಬಂತು. ನೀವು ಷರತ್ತಿನಲ್ಲಿ ಸೋತಿದ್ದೀರಿ. ಇನ್ನು ಬೆಳೆ ಕಟಾವಿನವರೆಗೆ ಒಂದು ವೇಳೆ ಈ ಹೊಲದ ಮೇಲೆ ನಿಮ್ಮ ನೆರಳು ಬಿದ್ದರೂ ಸಹ ಮುಂದಿನ ಬಾರಿ ಈ ವಯರನ್ನು ನಿಮ್ಮ ಕೊರಳಿಗೆ ಕಟ್ಟುತ್ತೇನೆ. ಹೊರಟು ಹೋಗಿ ನನ್ನ ಹೊಲದಿಂದ. ಬೆಳೆ ಬಂದ ಮೇಲೆ ನನ್ನ ಹಣ ಪಡೆಯಲು ಬರುವೆ. ನಡೆಯಿರೋ ಹುಡುಗರೆ. ನನ್ನನ್ನು ಕ್ಷಮಿಸಿಬಿಡು ಮಗಳೇ, ನನ್ನನ್ನು ಕ್ಷಮಿಸಿಬಿಡು. ನಾನು ಈ ಜಮೀನಿನ ಮಾಲೀಕನಲ್ಲ, ಒಬ್ಬ ಅಂಧ ಮತ್ತು ಅಹಂಕಾರಿ ಮುದುಕ. ಯಾವ ಪೇಟದ ಗೌರವದ ಬಗ್ಗೆ ನನಗೆ ಅಷ್ಟೊಂದು ಗರ್ವವಿತ್ತೋ, ಇಂದು ಅದೇ ಪೇಟ ಈ ಮಣ್ಣಿನಲ್ಲಿ ಬೀಳದಂತೆ ನೀನು ಉಳಿಸಿದ್ದೀಯಾ. ನೀನು ಇಂದು ಬರೀ ಹೊಲವನ್ನಲ್ಲ, ನನ್ನ ಗೌರವವನ್ನು ಉಳಿಸಿದ್ದೀಯಾ. ಅಪ್ಪಾಜಿ, ಪೇಟ ನಿಮ್ಮ ತಲೆಯ ಮೇಲೆಯೇ ಚೆನ್ನಾಗಿ ಕಾಣುತ್ತದೆ, ಆದರೆ ಆ ಪೇಟದ ಭಾರದ ಅಡಿಯಲ್ಲಿ ಈ ಮನೆಯ ಹೆಣ್ಣು ಮಕ್ಕಳನ್ನು ಅದುಮಬೇಡಿ. ನಾವು ಒಲೆ ಹಚ್ಚಿ ನಿಮ್ಮ ಮನೆಯನ್ನು ಬೆಳಗಬಲ್ಲೆವು ಮತ್ತು ಸುತ್ತಿಗೆ ಎತ್ತಿ ನಿಮ್ಮ ಹೊಲವನ್ನು ಉಳಿಸಬಲ್ಲೆವು. ಮಗಳೇ, ನಾನು ತಪ್ಪು ಮಾಡಿದೆ. ನನ್ನನ್ನು ಕ್ಷಮಿಸಿಬಿಡು. ಅಪ್ಪಾಜಿ, ನೀವು ನಮಗೆ ಎಲ್ಲವೂ ಆಗಿದ್ದೀರಿ. ಇಂದಿನ ನಂತರ ಈ ಮನೆಯ ಹೊರಗೆ ಯಾವುದೇ ಲಕ್ಷ್ಮಣ ರೇಖೆ ಇಲ್ಲ ಮಗಳೇ. ನಿನ್ನ ಕೈಗಳಲ್ಲಿ ಗಾಜಿನ ಬಳೆಗಳು ಇರುತ್ತವೆ ಮತ್ತು ಈ ಮಷಿನ್ನ ಉಪಕರಣಗಳು ಇರುತ್ತವೆ. ಇಂದಿನಿಂದ ಈ ಮನೆ ಮತ್ತು ಈ ಹೊಲದ ನಿರ್ಧಾರವನ್ನು ನೀನೇ ತೆಗೆದುಕೊಳ್ಳುವೆ. ನೀನು ನಿಜವಾಗಿಯೂ ಇಂಜಿನಿಯರ್ ಮೀರಾ. ನೀನು ಬರೀ ಮೋಟಾರ್ ಸರಿಪಡಿಸಿಲ್ಲ, ಇಂದು ನಮ್ಮೆಲ್ಲರ ಆಲೋಚನೆಗೆ ಹಿಡಿದಿದ್ದ ತುಕ್ಕನ್ನು ಸ್ವಚ್ಛಗೊಳಿಸಿದ್ದೀಯಾ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.